ಒಂದು ಮಾನವ ಜೀವನದ ಮೌಲ್ಯ, ಮಾನವೀಯತೆ ಮತ್ತು ಕಾನೂನು ನಡುವಿನ ಸಂಬಂಧವನ್ನ ಬೆಳಕಿಗೆ ತಂದಿರುವ ಪ್ರಕರಣವೇ ಹರೀಶ್ ರಾಣಾ ಪ್ರಕರಣ. ಒಂದು ಕಾಲದಲ್ಲಿ ಪ್ರತಿಭಾವಂತ ಯುವಕನಾಗಿದ್ದ ಹರೀಶ್ ರಾಣಾ ಪಂಜಾಬ್ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾಗ ಸಂಭವಿಸಿದಂತಹ ಒಂದು ಅಪಘಾತದಿಂದ ಜೀವನವೇ ಸಂಪೂರ್ಣವಾಗಿ ಬದಲಾಗಿದೆ. ಸುಮಾರು 20 ವರ್ಷದ ವಯಸ್ಸಿನಲ್ಲಿ ಕಟ್ಟಡದ 4ನೇ ಮಹಡಿಯಿಂದ ಬಿದ್ದ ಪರಿಣಾಮ ಅವರಿಗೆ ಗಂಭೀರ ಮೆದುಳಿನ ಗಾಯ ಉಂಟಾಯಿತು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ನಂತರ ಅವರನ್ನು ಅವರ ಮನೆಗೆ ಕಳುಹಿಸಲಾಯಿತು. ಆದ್ರೆ ಆ ಗಾಯದಿಂದ ಅವರು ನಿರಂತರವಾಗಿ ಸಸ್ಯಕ ಸ್ಥಿತಿಯಲ್ಲಿ ಉಳಿದ್ರು. ಅಂದ್ರೆ ಅರಳು ಮರಳು, ಏನು ನೆನಪಿರದೇ ಇರೋದು, ಹಿಂದಿನಂತೆ ಬದುಕಲಿಕ್ಕೆ ಸಾಧ್ಯವಾಗದಂತೆ ಉಳಿದ್ರು. ವೈದ್ಯಕೀಯ ವರದಿಗಳ ಪ್ರಕಾರ ರಾಣಾ ಅವರಿಗೆ ಕಳೆದ 13 ವರ್ಷಗಳಿಂದ ಯಾವುದೇ ರೀತಿಯ ಸುಧಾರಣೆ ಕಂಡು ಬಂದಿಲ್ಲ. ಸರಿಯಾಗಿ ರಾತ್ರಿ ನಿದ್ದೆ ಮಾಡದೆ, ಆರೋಗ್ಯವನ್ನ ಸರಿಯಾಗಿ ಇಟ್ಟುಕೊಳ್ಳಲಿಕ್ಕೆ ಸಾಧ್ಯವಾಗದೆ ಅವರು ಕಷ್ಟವನ್ನ ಅನುಭವಿಸುತ್ತಿದ್ರು. ಸ್ವತಃ ಬದುಕಲು ಅಥವಾ ಯಾವುದೇ ಪ್ರತಿಕ್ರಿಯೆ ನೀಡಲು ಸಾಧ್ಯವಾಗದ ಸ್ಥಿತಿಯಲ್ಲಿ ರಾಣಾ ಅವರು ಇದ್ರು. ದೈನಂದಿನ ಜೀವನದ ಎಲ್ಲ ಅವಶ್ಯಕತೆಗಳಿಗೂ ಅವರು ಸಂಪೂರ್ಣವಾಗಿ ಇತರರ ಮೇಲೆ ಅವಲಂಬಿತವಾಗಿದ್ರು. ಈ ಹಿನ್ನೆಲೆಯಲ್ಲಿ ನ್ಯಾಯಾಲಯವು ಮಹತ್ವದ ತೀರ್ಪನ್ನ ನೀಡಿತು. ವೈದ್ಯರ ಮುಖ್ಯ ಕರ್ತವ್ಯ ರೋಗಿಗೆ ಚಿಕಿತ್ಸೆಯನ್ನ ನೀಡುವುದು ಮತ್ತು ಜೀವವನ್ನ ಉಳಿಸುವುದೇ ಆಗಿದ್ರು ಕೂಡ ರೋಗಿಯ ಚೇತರಿಕೆಯಲ್ಲಿ ಯಾವುದೇ ರೀತಿಯ ಪಾಸಿಟಿವ್ನೆಸ್ ಕಂಡು ಬಂದಿಲ್ಲ ಅಂದ್ರೆ ಅದನ್ನ ಮುಂದುವರಿಸಬೇಕಾದ ಅಗತ್ಯವಿಲ್ಲ ಎಂದು ನ್ಯಾಯಾಲಯ ಹೇಳಿದೆ. ಆದ್ರಿಂದ ಹರೀಶ್ ರಾಣಾ ಅವರ ಮೇಲಿನ ವೈದ್ಯಕೀಯ ಚಿಕಿತ್ಸೆ ಹಿಂಪಡೆಯಲು ಅನುಮತಿಯನ್ನ ನೀಡಲಾಗಿದೆ. ಆದ್ರೆ ಇದು ಮಾನವೀಯತೆ ಮತ್ತು ಘನತೆಯನ್ನ ಕಾಪಾಡುವ ರೀತಿಯಲ್ಲಿ ನಡೆಯಬೇಕು ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ತೀರ್ಪಿನಲ್ಲಿ ರಾಣಾ ಅವರನ್ನ ಉಪಶಾಮಕ ಆರೈಕೆಗೆ ಸೇರಿಸಬೇಕೆಂದು ಸೂಚಿಸಲಾಗಿದೆ. ಅಂದ್ರೆ ಜೀವ ಬೆಂಬಲ ವ್ಯವಸ್ಥೆಯನ್ನ ತೆಗೆದುಹಾಕುವಾಗ ಅವರಿಗೆ ನೋವು ಅಥವಾ ಕಷ್ಟ ಉಂಟಾಗದಂತೆ ವೈದ್ಯಕೀಯವಾಗಿ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು. ಇದು ಮಾನವ ಘನತೆ ಎಂಬ ಮೂಲಭೂತದ ಮೌಲ್ಯವನ್ನ ಕಾಪಾಡುವ ಪ್ರಯತ್ನವೆಂದು ನ್ಯಾಯಾಲಯ ತಿಳಿಸಿದೆ. ಈ ಪ್ರಕರಣದಲ್ಲಿ ನ್ಯಾಯಾಲಯವು ರಾಣಾ ಅವರ ಕುಟುಂಬದ ಪಾತ್ರವನ್ನ ವಿಶೇಷವಾಗಿ ಗುರುತಿಸಿದೆ. ರಾಣಾ ಅವರ ಪೋಷಕರು ವೃದ್ಧ ಪೋಷಕರು ಹಲವು ವರ್ಷಗಳಿಂದ ಯಾವುದೇ ನಿರಾಶೆ ತೋರಿಸದೆ ಅವರನ್ನ ನೋಡ್ಕೊಂಡಿದ್ದಾರೆ. ಕುಟುಂಬವು ಯಾವತ್ತೂ ಅವರನ್ನ ತೊರೆದು ಹಾಕಿಲ್ಲ ಎಂದು ನ್ಯಾಯಾಲಯ ಪ್ರಶಂಸಿಸಿದೆ. ಯಾರನ್ನಾದ್ರೂ ಪ್ರೀತಿಸುವುದು ಅಂದ್ರೆ ಕತ್ತಲೆಯ ಸಮಯದಲ್ಲೂ ಅವರೊಂದಿಗೆ ನಿಲ್ಲುವುದು ಎಂಬ ಮಾತಿನ ಮೂಲಕ ನ್ಯಾಯಾಲಯ ಕುಟುಂಬದ ತ್ಯಾಗ ಮತ್ತು ಪ್ರೀತಿಯನ್ನ ವ್ಯಕ್ತಪಡಿಸಿದೆ. ಇದೊಂದು ಕಾನೂನು ಮತ್ತು ಮಾನವೀಯತೆಯ ನಡುವಿನ ಸೂಕ್ಷ್ಮ ಸಮತೋಲನದ ಉದಾಹರಣೆಯಾಗಿದೆ ಎಂದು ತೀರ್ಪಿನಲ್ಲಿ ಹೇಳಲಾಗಿದೆ. ನ್ಯಾಯಾಲಯವು ತಾರ್ಕಿಕ ಕಾನೂನು ಚೌಕಟ್ಟಿಗೆ ಮಾತ್ರ ಸೀಮಿತವಾಗದೆ ಜೀವನದ ವಾಸ್ತವಿಕತೆ, ದುಃಖ ಮತ್ತು ಪ್ರೀತಿಯ ಅಂಶವನ್ನು ಪರಿಗಣಿಸಿದೆ ಎಂದು ತೀರ್ಪಿನ ಮಾತುಗಳಿಂದ ತಿಳಿದು ಬರುತ್ತದೆ. ಭಾರತದಲ್ಲಿ ನಿಷ್ಕ್ರಿಯ ದಯಾಮರಣದ ಕುರಿತು ಚರ್ಚೆ ಹೊಸದೇನಲ್ಲ. 2011ರಲ್ಲಿ ನಡೆದ ಅರುಣಾ ಶಾನ್ಭೋಗ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣವು ಈ ವಿಷಯದಲ್ಲಿ ಪ್ರಮುಖ ತಿರುವನ್ನ ತಂದಿತ್ತು. ಮುಂಬೈನ KIM ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದ ನರ್ಸ್ ಅರುಣಾ ಶಾನ್ಭೋಗ್ ಲೈಂಗಿಕ ದೌರ್ಜನ್ಯಕ್ಕೊಳಗಾದ ನಂತರ ಗಂಭೀರ ಮೆದುಳಿನ ಹಾನಿಯಿಂದ ದೀರ್ಘಕಾಲ ಸಸ್ಯಕ ಸ್ಥಿತಿಯಲ್ಲಿ ಬದುಕಿದ್ರು. 4 ದಶಕಗಳಿಗೂ ಹೆಚ್ಚು ಕಾಲ ಅವರು ಆ ಸ್ಥಿತಿಯಲ್ಲೇ ಇದ್ರು. ಆ ಪ್ರಕರಣದಲ್ಲಿ ಜೀವ ಬೆಂಬಲ ವ್ಯವಸ್ಥೆಯನ್ನ ತೆಗೆದುಹಾಕಲು ಸಲ್ಲಿಸಿದ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ತಿರಸ್ಕರಿಸಿತು. ಆದ್ರೆ ತೀರ್ಪಿನಲ್ಲಿ ಒಂದು ಮಹತ್ವದ ಕಾನೂನು ತತ್ವವನ್ನು ಸ್ಥಾಪಿಸಲಾಯಿತು. ಅಸಾಧಾರಣ ಸಂದರ್ಭಗಳಲ್ಲಿ ನಿಷ್ಕ್ರಿಯ ದಯಾಮರಣವನ್ನು ಅನುಮತಿಸಬಹುದು ಎಂದು ಕೋರ್ಟ್ ಹೇಳಿತು. ಜೊತೆಗೆ ವೈದ್ಯರು ಮತ್ತು ನ್ಯಾಯಾಲಯದ ಮೇಲ್ವಿಚಾರಣೆಯಡಿ ಕೆಲವು ಮಾನದಂಡಗಳನ್ನು ಅನುಸರಿಸಿ ಮಾತ್ರ ಈ ಕ್ರಮ ಕೈಗೊಳ್ಳಬೇಕು ಎಂದು ಸೂಚಿಸಲಾಯಿತು. ಹರೀಶ್ ರಾಣಾ ಪ್ರಕರಣವು ಇದೇ ಕಾನೂನು ಚೌಕಟ್ಟಿನ ಒಳಗೆ ನಡೆದ ಮತ್ತೊಂದು ಮಹತ್ವದ ಉದಾಹರಣೆಯಾಗಿದೆ. ಇಲ್ಲಿ ನ್ಯಾಯಾಲಯವು ವೈದ್ಯಕೀಯ ಸಾಕ್ಷ್ಯ, ಕುಟುಂಬದ ಅಭಿಪ್ರಾಯ ಮತ್ತು ರೋಗಿಯ ಜೀವನದ ಗುಣಮಟ್ಟವನ್ನು ಪರಿಗಣಿಸಿ ತೀರ್ಪನ್ನು ನೀಡಿದೆ. ಒಟ್ನಲ್ಲಿ ಈ ಪ್ರಕರಣವು ಭಾರತೀಯ ನ್ಯಾಯಾಂಗದಲ್ಲಿ ಮಾನವ ಘನತೆ, ಜೀವ ಹಕ್ಕು ಮತ್ತು ವೈದ್ಯಕೀಯ ನೈತಿಕತೆಗಳ ನಡುವಿನ ಸಮತೋಲನವನ್ನ ಮತ್ತೊಮ್ಮೆ ಚರ್ಚೆಗೆ ತಂದಿದೆ. ಜೀವನವನ್ನ ಕಾಪಾಡುವುದು ಅತ್ಯಂತ ಮಹತ್ವದ ಮೌಲ್ಯವಾಗಿದ್ರೂ ಕೆಲ ಸಂದರ್ಭಗಳಲ್ಲಿ ನಿರಂತರ ನೋವು ಮತ್ತು ನಿರಾಶೆಯ ನಡುವೆ ಬದುಕನ್ನು ಮುಂದುವರಿಸುವುದಕ್ಕಿಂತ ಗೌರವಯುತ ಅಂತ್ಯವು ಒಂದು ಮಾನವೀಯ ಆಯ್ಕೆಯಾಗಬಹುದು ಎಂಬ ವಿಚಾರವನ್ನ ಈ ತೀರ್ಪು ನೆನಪಿಸುತ್ತೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.